8 ವಿಶಿಷ್ಟ ಹಣ್ಣುಗಳು. ಒಮ್ಮೆಯಾದರೂ ರುಚಿ ಪ್ರಯತ್ನಿಸಿ. 8 अनोखे फल. कम से कम एक बार तो आजमाएं. ಡುರಿಯನ್ ಹಣ್ಣು. ಆಗ್ನೇಯ ಏಷ್ಯಾದಲ್ಲಿ ಹಣ್ಣುಗಳ ರಾಜ ಎಂದು ಕರೆಯಲ್ಪಡುವ ಡುರಿಯನ್ ಹಣ್ಣು ಒಂದು ವಿಶಿಷ್ಟವಾದ ವಾಸನೆಯನ್ನು ಹೊಂದಿದೆ, ಹಾಗಾಗಿ ಈ ವ್ಯಾಪ್ತಿಯ ಜನರು ಅದನ್ನು ಪ್ರೀತಿಸುತ್ತಾರೆ. ಇದರ ರುಚಿ ಅತ್ಯದ್ಭುತ ಮತ್ತು ಕಸ್ಟರ್ಡ್ ತರಹದ್ದು, ಇದನ್ನು ಹೆಚ್ಚಾಗಿ ವಿವಿಧ ಸಿಹಿತಿಂಡಿಗಳಲ್ಲಿ ಬಳಸಲಾಗುತ್ತದೆ. डुरियन. दक्षिण पूर्व एशिया में फलों के राजा के रूप में जाना जाने वाला डुरियन की एक विशिष्ट गंध होती है, जिसे लोग या तो पसंद करते हैं या फिर घृणा करते हैं. इसका स्वाद हल्का मीठा होता है. इसका प्रयोग अक्सर विभिन्न मिठाइयों में किया जाता है. ರಂಬುಟಾನ್ ಹಣ್ಣು. ರಂಬುಟಾನ್ ಆಗ್ನೇಯ ಏಷ್ಯಾದ ಉಷ್ಣವಲಯದ ಹಣ್ಣು. ಇದು ಲಿಚಿಯನ್ನು ಹೋಲುತ್ತದೆ ಆದರೆ ಕೂದಲುಳ್ಳ ಚರ್ಮವನ್ನು ಹೊಂದಿರುತ್ತದೆ. ಅರೆಪಾರದರ್ಶಕ ಮಾಂಸವು ರಸಭರಿತ ಮತ್ತು ಸಿಹಿಯಾಗಿರುತ್ತದೆ. ಇದು ಸಂತೋಷಕರ ಮತ್ತು ರಿಫ್ರೆಶ್ ತಿಂಡಿಯಾಗಿದೆ. रामबुतान. रामबुतान एक उष्णकटिबंधीय फल है जो पोषक तत्वों और एंटीऑक्सीडेंट से भरपूर है. ये लीची जैसा दिखता है, लेकिन इसकी त्वचा बालों वाली होती है. इसका स्वाद हल्का मीठा और खट्टा होता है. ये फल भले ही दिखने में कितना ही छोटा मालूम हो, लेकिन इसमें विटामिन सी की काफी मात्रा होती है. ಡ್ರ್ಯಾಗನ್ ಹಣ್ಣು. ಡ್ರ್ಯಾಗನ್ ಹಣ್ಣು ಪಿಟಾಯ ಎಂದು ಕರೆಯಲ್ಪಡುತ್ತದೆ. ಇದು ರೋಮಾಂಚಕ ಗುಲಾಬಿ ಅಥವಾ ಹಳದಿ ಚರ್ಮ ಮತ್ತು ಕಪ್ಪು ಬೀಜಗಳಿಂದ ಚುಕ್ಕೆಗಳಿರುವ ಬಿಳಿ ಕೆಂಪು ರಸ ಹೊಂದಿರುವ ದೃಷ್ಟಿಗೆ ಹೋಲುವ ಹಣ್ಣು. ಇದು ಸೌಮ್ಯವಾದ ಸಿಹಿ ಸುವಾಸನೆಯನ್ನು ಹೊಂದಿರುತ್ತದೆ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ड्रैगन फ्रूट. ड्रैगन फ्रूट, जिसे पिटाया के नाम से भी जाना जाता है, देखने में बहुत ही आकर्षक फल है, जिसका छिलका गुलाबी या पीले रंग का होता है और गूदा सफेद या लाल रंग का होता है, जिस पर काले बीज होते हैं. इसका स्वाद हल्का मीठा होता है और यह एंटीऑक्सीडेंट से भरपूर होता है. ಮ್ಯಾಂಗೋಸ್ಟೀನ್ ಹಣ್ಣು. ಅದರ ರುಚಿಕರವಾದ ಸಿಹಿ ಮತ್ತು ಕಟುವಾದ ಪರಿಮಳದಿಂದಾಗಿ ಮ್ಯಾಂಗೋಸ್ಟಿನ್ ಅನ್ನು ಸಾಮಾನ್ಯವಾಗಿ ಹಣ್ಣುಗಳ ರಾಣಿ ಎಂದು ಪ್ರಶಂಸಿಸಲಾಗುತ್ತದೆ. ಇದು ದಪ್ಪ, ನೇರಳೆ ತೊಗಟೆ ಮತ್ತು ರಸಭರಿತವಾದ, ಬಿಳಿ ಭಾಗಗಳನ್ನು ಹೊಂದಿದೆ. मैंगोस्टीन. मैंगोस्टीन को अक्सर इसके स्वादिष्ट मीठे और तीखे स्वाद के कारण फलों की रानी के रूप में जाना जाता है. इसका छिलका मोटा, बैंगनी होता है और अंदर रसदार, सफेद टुकड़े होते हैं. ಕಿವಾನೋ ಕೊಂಬಿನ ಕಲ್ಲಂಗಡಿ. ಕಿವಾನೋ ಕಿತ್ತಳೆ ಮೊನಚಾದ ಚರ್ಮ ಮತ್ತು ಹಸಿರು, ಜೆಲ್ಲಿ ತರಹದ ಖಾದ್ಯ ಬೀಜಗಳೊಂದಿಗೆ ಸೈಕಲ್ಡ್ ಹೊಂದಿರುವ ವಿಶಿಷ್ಟ ಹಣ್ಣು. ಇದು ಸ್ವಲ್ಪ ಸಿಹಿ ಮತ್ತು ಟಾರ್ಟ್ ಪರಿಮಳವನ್ನು ಹೊಂದಿರುತ್ತದೆ. ಇದನ್ನು ಸಾಮಾನ್ಯವಾಗಿ ಕಚ್ಚಾ ಅಥವಾ ಅಲಂಕರಿಸಲು ಬಳಸಲಾಗುತ್ತದೆ. किवानो, सींग वाला खरबूजा. किवानो एक अनोखा फल है, जिसका छिलका नारंगी रंग का होता है और इसका गूदा हरा, जेली जैसा होता है, जिसमें खाने योग्य बीज होते हैं. इसका स्वाद हल्का मीठा और तीखा होता है और इसे अक्सर कच्चा खाया जाता है या गार्निश के तौर पर इस्तेमाल किया जाता है. ಪರ್ಸಿಮನ್ ಹಣ್ಣು. ಪರ್ಸಿಮನ್ಗಳು ವಿವಿಧ ಪ್ರಭೇದಗಳಲ್ಲಿ ಬರುತ್ತವೆ. ಅದರಲ್ಲಿ 2 ಮುಖ್ಯ ವಿಧಗಳು ಸಂಕೋಚಕ ಮತ್ತು ಸಂಕೋಚಕವಲ್ಲ. ಮಾಗಿದ ಪರ್ಸಿಮನ್ ಸಿಹಿ, ಜೇನುತುಪ್ಪದಂತಹ ರುಚಿಯನ್ನು ಹೊಂದಿರುತ್ತದೆ. ಇದನ್ನು ತಾಜಾವಾಗಿ ತಿನ್ನಬಹುದು ಅಥವಾ ಬೇಕಿಂಗ್ ಮತ್ತು ಅಡುಗೆಯಲ್ಲಿ ಬಳಸಬಹುದು. पर्सिमोन, खुरमा. खुरमा कई किस्मों में आता है, लेकिन 2 मुख्य प्रकार कसेले और गैर कसेले होते हैं. एक पके खुरमा में मीठा, शहद जैसा स्वाद होता है और इसे ताज़ा खाया जा सकता है या बेकिंग और खाना पकाने में इस्तेमाल किया जा सकता है. ಹಾವಿನ ಹಣ್ಣು. ಹಾವಿನ ಚರ್ಮದ ಹಣ್ಣು. ಸಲಾಕ್ ಎಂದು ಕರೆಯಲ್ಪಡುವ ಈ ಹಣ್ಣುಗಳು ತಿನ್ನಲಾಗದ ಬೀಜಗಳನ್ನು ಹೊಂದಿರುತ್ತವೆ. ಆದಾಗ್ಯೂ ಸುತ್ತಮುತ್ತಲಿನ ಪದರು ತಿನ್ನಬಹುದು.
ಇದು ಸಂಕೋಚಕ, ಸಿಹಿ ಪರಿಮಳವನ್ನು ಹೊಂದಿರುತ್ತದೆ. ಇದನ್ನು ಕೆಲವೊಮ್ಮೆ ಸಲಾಕ್ ವೈನ್ಗೆ ಹುದುಗಿಸಲಾಗುತ್ತದೆ. ಇದು ದ್ರಾಕ್ಷಿಯಿಂದ ತಯಾರಿಸಿದ ಸಾಂಪ್ರದಾಯಿಕ ವೈನ್ನಂತೆಯೇ 13.5% ಆಲ್ಕೋಹಾಲ್ ಅಂಶವನ್ನು ಹೊಂದಿರುತ್ತದೆ. स्नैक फ्रूट। इन फलों को सालक के नाम से भी जाना जाता है। इनके बीज खाने लायक नहीं होते। हालांकि इनके आसपास का गूदा खाया जा सकता है और इसका स्वाद कसला और मीठा होता है। इसे कभी कभी सालक वाइन में मिक्स किया जाता है, जिसमें 13.5% अल्कोहल होता है, जो अंगूर से बनी पारंपरिक वाइन के समान है। ಕಪ್ಪು ಸಪೋರ್ಟ್. ಈ ಹಣ್ಣು ಖಂಡಿತವಾಗಿಯೂ ನಮಗೆ ಜೇನು, ಕ್ಯಾರಮೆಲ್, ಖರ್ಜೂರ ಮತ್ತು ಖನಿಜ ಟೋನ್ಗಳೊಂದಿಗೆ ಸಂಪೂರ್ಣವಾಗಿ ಅನಿರೀಕ್ಷಿತ ಮತ್ತು ಸಂತೋಷಕರವಾದ ರುಚಿಯನ್ನು ನೀಡುತ್ತದೆ. ಹಣ್ಣು ಪೌಷ್ಟಿಕ ಮತ್ತು ಖಾದ್ಯ, ಆದರೆ ಮಿತವಾಗಿ ಸೇವಿಸಬೇಕು. ಬೀಜಗಳು ವಿಷಕಾರಿಯಾಗಬಹುದು. ब्लैक सपोटे। ये फल निश्चित रूप से हमें शहद, कार्मेल, खजूर और खनिज टोन के साथ एक अप्रत्याशित और आनंददायक स्वाद देता है। ये फल पौष्टिक और खाने योग्य है, लेकिन इसका सेवन संयमित मात्रा में किया जाना चाहिए। इसके बीज जहरीले हो सकते हैं।